भारत माता की, भारत माता की. आवाज कमी आहे घेतल निघता का कोण. भारत माता की जय श्री राम, जय श्री राम. ನಿಗದಿಯ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವಂತಹ ಈ ಭಾಗದ ನಮ್ಮ ಪಕ್ಷದ ನಾಯಕರಾದಂತಹ ನಾಗರಾಜ್ ಛಬ್ಬಿ ಅವರೇ, ಇಲ್ಲಿನ ನಮ್ಮ ಅಧ್ಯಕ್ಷರಾದಂತಹ ಕಲ್ಮೇಶ್ ಬೇಲೂರ್ ಅವರೇ, ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರಾದಂತಹ ಬಸವರಾಜ್ ಗುಂಡಗೋವಿ ಅವರೇ, ಜಡಿ ಈರಣ್ಣ ಅವರೇ, ಶಂಕರ ಬಸವರೆಡ್ಡಿ ಅವರೇ, ಕಲ್ಮೇಶ್ ಹಾವೇರಿಪೇಟೆ ಅವರೇ, ಐಸಿ ಗೋಕುಲ್ ಅವರೇ, ಕಲ್ಲಪ್ಪ ಹಳಿಯಾಳ್ ಅವರೇ, ಶ್ರೀಕಾಂತ್ ಕ್ಯಾತಪ್ಪನವರವರೇ, ಫಕೀರಪ್ಪ ಬುಡ್ಡಿಕಾಯಿ ಅವರೇ, ಹಾಗೂ ಈಗ ಬಹಳ ಮಾರ್ಮಿಕವಾಗಿ ಬರುದಿಲ್ಲ ಅನ್ಕೋತ ಅತ್ಯಂತ ಮಾರ್ಮಿಕವಾಗಿ ಮಾತಾಡಿದಂತ ಹನುಮಂತಪ್ಪ ಅಂಬ್ಲೇಣ್ಣವರ ಒಂದ್ ನಮೂನಿ ಅಂಬ್ಲಿನ ಕೊಟ್ಟಂಗಾತ. ಅಂಬ್ಲಿ ಕುಡಿಬೇಕ, ಅಂಬ್ಲಿ ಕುಡಿದಂಗ ಬರೋರು ಹೇಳೋರು. ಇವತ್ತು ದೇಶದಾಗ ಯಾವ ಚುನಾವಣೆ ನಡೆದವ? ಲೋಕಸಭಾ ಚುನಾವಣೆ ನಡೆದ, ಹೌದಿಲ್ಲ? ಲೋಕಸಭಾ ಚುನಾವಣೆ ನಡೆದ್ಮೇಲೆ, ಲೋಕಸಭಾ ಚುನಾವಣೆ ಮುಗಿದ ನಂತರ ಯಾರನ್ನ ಆರಿಸ್ತೀವಿ ನಾವು? ಪ್ರಧಾನಮಂತ್ರಿನ ಆರಿಸ್ತೀವಿ. ಹ್ಞೂ ನೋಪ, ಮೋದಿನೇ ಕರೆಕ್ಟ್. ನಾನು ನಿಮಗೆ ಕೇಳ್ತೇನೆ, ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದೊಳಗ ಸಾಧಾರಣ 544ರಾಗ ಒಂದು 470-80 ಸೀಟ್ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಉಳಿದ ನಮ್ಮ NDA ಪಾರ್ಟ್ನರ್ಸ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಬಿಹಾರದಾಗ JDUದವರು, ಆನಂತರ ನಮ್ಮ ತೆಲಂಗಾಣದಾಗ ನಾವು ಇಂಡಿಪೆಂಡೆಂಟ್ ಮಾಡ್ತೇವೆ. ಆಂಧ್ರ ಪ್ರದೇಶದಾಗ ಹಿಂಗ ಕೆಲವು ಕಡೆ ನಮ್ಮವ್ರು ಸ್ಪರ್ಧೆ ಮಾಡ್ತಿರ್ತಾರೆ. ಬಹಳ ಸೌಹಾರ್ದಯುತವಾಗಿ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ನಾನು ನಿಮಗೆ ಕೇಳಲಿಕ್ಕೆ, ಕಾಂಗ್ರೆಸ್ ಪಾರ್ಟಿಯವರು ನಮ್ಮ ಲಾಡ್ ಅವರು ಜಿಗಜಿಗದ ಬೈತಾರ. ನಾರೇ ಒಂದ್ ದಿವಸ ಬೈದ ನೆನಪ, ಒಂದ್ ದಿವಸ ಅವರಿಗೆ ದಿನ ಮುಂಜಾನೆ ಎದ್ಕೊಂಡು ನನಗೆ ಬೈತಾರೆ. ಮೋದಿಯವರಿಗೆ ಬೈಯೋದು, ಪ್ರಹ್ಲಾದ್ ಜೋಶಿಗೆ ಬೈದು, ಮೋದಿಯವರಿಗೆ ಬೈದು, ಪ್ರಹ್ಲಾದ್ ಜೋಶಿಗೆ ಬೈದು. ಸಿದ್ದರಾಮಣ್ಣ ಹೇಳ್ಬಿಟ್ರ ಅಂತವ್ರಿಗೆ, ದಿವಸ ಬೈದಿ ಮಂತ್ರಿ ಇಡ್ತೀನಿ, ಇಲ್ಲ ಅಂದ್ರೆ ನೋಡಂದಾರ. ಎಲ್ಲಿ ಮೋದಿ, ಎಲ್ಲಿ ಲಾಡ್, ಏನ್ ಮಾತಾಡ್ತಾರ ಅವರು? ನಾವೊಂದು ಪ್ರಶ್ನೆ ಇನ್ನೊಮ್ಮೆ ನಿಮಗೆ ಕೇಳ್ತೀನಿ. ನಮ್ಮ ಪಾರ್ಟಿಗೆ ಬಿಜೆಪಿ 400 ಸೀಟ್ ಬರ್ತಾವ. ಅಬ್ಕಿ ಬಾರ್ ನೋಡ್ರಿ, ಬಹಳ ಮಂದಿಗೆ ಹಿಂದಿ ಬರುದಿಲ್ಲ, ಆದ್ರೂ ಈ 400 ಪಾರ್ ಎಷ್ಟು ಫೇಮಸ್ ಆಗೈತಿ. ಈ ಅಬ್ಕಿ ಬಾರ್ 400 ಪಾರ್ ಆದ್ಮೇಲೆ ನಾವು ಪಾರ್ಲಿಮೆಂಟ್ದಾಗ ಕೂಡ್ತೀವಿ. ಇದು ಲೀಡರ್ ಮೋದಿ ಆಗ್ಬಿಟ್ಟಾರ, ಅವರ ಪ್ರಧಾನಮಂತ್ರಿ ಆಗ್ತಾರ. 100% ಕಾಂಗ್ರೆಸ್ ಬಿಟ್ರ 3ನೇ ಸರ್ತಿ ಪ್ರಧಾನಮಂತ್ರಿ ಆಗುವಂತ ಮೊದಲನೇ ಮನುಷ್ಯ ನರೇಂದ್ರ ಮೋದಿ. ಆದ್ರೆ ಒಂದು ವ್ಯವಸ್ಥೆ ಒಳಗೆ ಈಗ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲ ಚುನಾಯಿತ ಆದ್ಮೇಲೆ ಅವರೆಲ್ಲ ಕೂಡ ಅಧ್ಯಕ್ಷ ಉಪಾಧ್ಯಕ್ಷನ ಆರಿಸ್ತಾರಲ್ಲ, ಹಂಗೆ ಎಲ್ಲಾ MLA ಕೂಡಿ ಅಧಿಕೃತವಾಗಿ ಪ್ರಧಾನಮಂತ್ರಿನ ಆರಿಸೋದಿರ್ತದೆ. ನಾವು ಗೆದ್ದ ಮೇಲೆ ನಾವು ಈಗ ಹೇಳ್ತೀವಿ, ನಮ್ಮ ಲೀಡರ್ ಮೋದಿ, ನಾವು ಮೋದಿನ ಆರಿಸ್ತೀವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಮಾಡಿಬಿಟ್ಟಾರ. ನಾವು ಹೋಗಿ ಮೋದಿ ಅವರ ಪರವಾಗಿ ನಾವು ವೋಟ್ ಹಾಕಿ ಮೋದಿ ಅವರ ಲೀಡರ್ ಮಾಡ್ತೀವಿ, ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಕಾಂಗ್ರೆಸ್ ಪಾರ್ಟಿಗೆ ನಂದೊಂದು ಪ್ರಶ್ನೆ ಅದ, ಜಿಗದ ಭಾಷಣ ಮಾಡೋರಿಗೆ. ನಮ್ಮ ಲೀಡರ್ ಮೋದಿ, ನಿಮ್ ಲೀಡರ್ ಯಾರು ಹೇಳಿ? ತಾಕತ್ತಿದ್ರೆ ಹೇಳಿ.
ಎಂತ ವಿಚಿತ್ರ ರೀ, ಎಷ್ಟೊಂದ 25-30 ಪಾರ್ಟಿ ಕೂಡಿ ಎಲ್ಲಾರು ಕೂಡಿ ಇಂಡಿ ಗಠಬಂಧನ್ ಅಂತ ಮಾಡ್ಯಾರ. ಇಂಡಿಯಾ ಅಲ್ಲದ ಇಂಡಿ ಯಾಕೆ ಹೇಳ್ರಿ, ಲಾಸ್ಟ್ ಏನೈತಲ್ಲ ಅದ ಅಲೈನ್ಸ್ ಅಂತ ಅದರ ಅರ್ಥ. ಅದಕ್ಕೆ ಹಿಂಗಾಗಿ I.D.A.I ಏನೋ ಮಾಡ್ಯಾರಲ್ಲ, ಅದು ಲಾಸ್ಟ್ ಎ ಅಂದ್ರೆ ಅಲೈನ್ಸ್. ಅದ್ರೊಳಗ ಮಜಾ ಹೆಂಗೈತ್ ನೋಡ್ರಿ. ಡೆಲ್ಲಿಗೆ ಬರ್ತಾರ, ಕೈ ಹಿಡ್ಕೊಂತಾರ, ಅಲ್ಲಿ ಪೋಸ್ ಕೊಡ್ತಾರ. ರಾಹುಲ್ ಗಾಂಧಿ ಹೋಗಿ ವಯನಾಡದಾಗ ಚುನಾವಣೆ ನಿಂತರ ಕಮ್ಯುನಿಸ್ಟ್ ಪಾರ್ಟಿಯವರು ಅವ್ರ ವಿರುದ್ಧ ಚುನಾವಣೆ ನಿಲ್ತಾರೆ. ಇವರು ದೇಶ ನಡೆಸ್ತಾರೆ. ಇವರು ರಾಹುಲ್ ಗಾಂಧಿ ಇಲ್ಲಿ ಯಾಕೆ ಬಂದ ಅಂತ ನಾ ಕೇಳಿದೆ. ಅಲ್ವೇ ಕೈ ಯಾಕೆ ಹಿಡ್ಕೊಂಡ್ರು ಅಂತ ಕೇಳಿದ್ ನಾನು. ಕಮ್ಯುನಿಸ್ಟ್ ಪಾರ್ಟಿ ನಮ್ ದೋಸ್ತ ಒಬ್ಬರು ಇದ್ದಾರೆ. ನಾ ಹೇಳಿದೆ ಅಲ್ಲೇ ಕೈ ಹಿಡ್ಕೊಂಡ್ರಿ ಅಂತ. ಅದು ನಿಮಗ್ ತೋರ್ಸಾಕ್ರಿ, ಮಂದಿಗೆ ತೋರಿಸ್ಬೇಕಲ್ಲ ಏನಾದ್ರೆ. ನಾ ಕೇಳಿದೆ ಕಾಂಗ್ರೆಸ್ ಪಾರ್ಟಿಯವ್ರನ್ನ ಕೇಳಿದ್ವಿ ಒಂದ್ಸರ್ತೆ. ನಾ ಲಾಡ್ ಸಾಹೇಬನ್ನು ಕೇಳ್ತೇನೆ, ಯಾಕಂದ್ರೆ ಬಹಳ ಮಾತಾಡ್ಯಾರ. ನಿನ್ನೆ ಲಾಡ್ ಸಾಹೇಬ್ರ ನಿಮ್ಮ ಮಕ್ಕಳು ರಾಹುಲ್ ಗಾಂಧಿ ಆದಂಗ ಆಗಲಿ, ನರೇಂದ್ರ ಮೋದಿ ಆದಂಗ ಆಗಲಿ ಅಂತ ಪ್ರಮಾಣ ಮಾಡಿ ಹೇಳಿಬಿಡ್ರಿ ನೀವು. ಒಬ್ಬ ಅಪ್ರಬುದ್ಧ ನಾಯಕ. ನೀವು ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತೀರಿ. ನೀವು ಇವತ್ತು ಮಮತಾ ಬ್ಯಾನರ್ಜಿ ಇವ್ರು ಕೂಡಿ ಸರ್ಕಾರ ನಡೆಸೋರು ಯಾರ್ಯಾರು? ರಾಹುಲ್ ಬಾಬಾ ಮತ್ತ ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿ ಏನ್ ಹೇಳ್ಯಾರ? 40 ಸೀಟ್ ಗೆಲ್ರಿ ನಿಮ್ಗೆ ಮುಖದ ಯೋಗ್ಯತಾಕಂತ ಹೇಳ್ಯಾರ. ನಾ ಹೇಳಿಲ್ಲಿದೆ. ಯಾರು ಹೇಳ್ಯಾರ? ಮಮತಾ ಬ್ಯಾನರ್ಜಿ. ಇಲ್ಲಿ ಜೈಲ್ನಾಗಿದ್ದಾರಲ್ಲ ಆಮ್ ಆದ್ಮಿ ಪಾರ್ಟಿ, ಆ ಅಣ್ಣಾ ಹಜಾರೆ ಕೂಡಿ ಪಾಪ ಹಗಲ್ ರಾತ್ ಕೂತಿದ್ರು. ಅವ್ರು ಇರೋದು ಗಾಂಧಿವಾದಿ, ಅಂದ್ರೆ ಸೆರೆ ಕುಡಿಬಾರದು. ಇವ್ರು ಸೆರೆ ಜಾಸ್ತಿ ಮಾರಕ್ ಹೋಗಿ ಜೈಲಿಗೆ ಹೋಗ್ಯಾರ. ಆ ಜೈಲಿಗೆ ಹೋದಂತ ಕೇಜ್ರಿವಾಲ್ ಪಂಜಾಬ್ದಾಗ ಹೇಳ್ತಾರೆ ನಾ ನಿಮ್ ಜೋಡಿ ಬರುದಿಲ್ಲ ಅಂತ. ಅಂದ್ರೆ ಒಬ್ಬರಿಗೊಬ್ಬರು ತಾಳಿಲ್ಲ, ಮೇಳಿಲ್ಲ. ದೇಶ ನಡೆಸ್ತಾರೆ ಇವರು. ಕಳೆದ 10 ವರ್ಷದೊಳಗ ಇಲ್ಲಿ ಬರ್ರಿ ನೀವು, 10 ವರ್ಷದ ಮತ್ತೆ ಮುಂದೆ ಬರ್ತೇನೆ. ಇಲ್ಲೇನ ಡಿಕೆ ಮತ್ತು ಇವ್ರದ್ದು ಬಡದಾಟ. ಯಾರ್ದು? ಸಿದ್ದರಾಮಣ್ಣಂದು. ಈ ನಮ್ ಡಿಕೆ ತುದಿಗಾಲ ಮೇಲೆ ಕುರ್ಚಿ ಮೇಲೆ ಕೂತಾರ. ಅವ್ರು ತುದಿಗಾಲ ಮೇಲೆ. ಸಿದ್ದರಾಮಯ್ಯ ಎದ್ದು ಹೋದ್ರೆ ಗಮಕ್ಕಂತ ಕೊಡ್ಬೇಕಂತ ಕೂತಾರ ಇಲ್ಲಿ. ಆದ್ರ ಸಿದ್ದರಾಮಯ್ಯ ಎದಕ್ಕೂ ಎದ್ದ ಹೋಗಲ್ರ ಅವರು. ಸಿದ್ದರಾಮಯ್ಯ ಪರಿಸ್ಥಿತಿ ಮತ್ತು ಇವ್ರದ್ದು ಹೆಂಗದ ಅಂತಂದ್ರ, ಇಬ್ಬರದು ಬಡದಾಟ ಹೆಂಗದಂದ್ರೆ ಸಿದ್ದರಾಮಣ್ಣ ಅಂತಾರ ಡಿಕೆನ್ ಒಳಗ್ ಹಾಕ್ರಿ ಅಂತಾರ. ಲಘು ಒಳಗ್ ಹಾಕ್ರಿ, ಕಿರಿಕಿರಿ ಬಾಳ ಆಗ್ಯದಂತ. ಇನ್ನೊಬ್ಬನ್ನ ಇನ್ನು 3 ಮಂದಿ DCM ಮಾಡ್ಬೇಕು, ಇವ್ರೊಬ್ಬರ ಯಾಕಂತಾರ ಅಂದಾರಿಲ್ಲ. ಇವರೆಲ್ಲ ಹೋಗಿ ಗುದ್ದಾಡಕತ್ತಾರಲ್ಲ, ನಾ DCM ನೀ DCM ಅಂತ. ಸಿದ್ದರಾಮಣ್ಣನ ಡೈರೆಕ್ಷನ್ ಅದ, ಮುಂದೆ ನೋಡೋರು ಬೇರೆ ಇರ್ತಾರ, ಹಿಂದೆ ಡೈರೆಕ್ಷನ್ ಯಾರ್ದ? ಸಿದ್ದರಾಮಣ್ಣಂದು. ಇಬ್ರು ಯಾ ನಮೂನಿ ಬಡದಾಡಕತ್ತಾರಂತಂದ್ರ, ಇಬ್ರು ಗಂಡ ಹೆಂಡತಿ ಕೂಡಿ ಡಾಕ್ಟರ್ ಕಡೆ ಹೋದ್ರಂತ. ಹೆಂಡತಿಗೆ ಆರಾಮಿದ್ದಿದ್ದಿಲ್ಲ. ಡಾಕ್ಟರ್ ಹೆಂಡತಿನ ಒಳಗ್ ಕರೆದ, ಬಾವ ನೋಡ್ತೇನಂತ. ಹೆಂಡತಿ ಹೋದ್ ಕೂಡಲೇ ಹೇಳಿದ್ಲಂತ, ನನ್ನ ಗಂಡನ ಒಳಗ್ ಕರಿ ಅಂದ. ಡಾಕ್ಟರ್ ಅನ್ನಂತ, ನಿನಗೆ ಆರಾಮಿಲ್ಲ, ನನಗೆ 60 ವರ್ಷ ಆಗ್ಯಾವ, ನಾ ನೋಡ್ತೀನಿ, ಯಾಕೆ ತಲೆ ಕೆಡ್ಸ್ಕೊತೀನಿ, ನಾ ಏನ್ ಮಾಡೋದಿಲ್ಲ ನಿನಗೆ ಅಂದಂತ. ಬ್ಯಾಡ್ರಿ,
ನೀವು ಕರೀರಿ ಆ ಡಾಕ್ಟರನ್ನ, ನನ್ನ ಗಂಡನನ್ನ. ಅಲ್ವಾ ಹಿಂಗ್ಯಾಕ್ ಮಾಡಾಕತ್ತೀನಿ ನಂದಂತ. ಡಾಕ್ಟ್ರ ನಿಮ್ ಬಗ್ಗೆ ಸಂಶಯ ಇಲ್ರಿ, ಅಲ್ಲಿ ಹೊರಗೆ ರಿಸೆಪ್ಷನಿಸ್ಟ್ ಕೂತಾಳ ನೋಡ್ರಿ, ಅಕ್ಕಿ ಜೋಡಿ ನನ್ನ ಗಂಡ ಸೆಟ್ಟಿಂಗ್ ಮಾಡ್ತಾರೆ, ಕರೀರಿ ಅವ್ನಿಗೆ ಒಳಗೆ. ಇಬ್ಬರದು ಈ ನಮ್ಮನೆ ಬಡದಾಟಿ ಹೊಡೆದು ಒಬ್ಬರಿಗೊಬ್ಬರು ವಿಶ್ವಾಸ ಇಲ್ಲ. ಏನಂತ ಹಂಗಾಗಿ ಅದಲ್ಲ. ದೇಶ ನಡೆಸೋರು ಹಿಂಗ, ರಾಜ್ಯ ನಡೆಸೋರು ಹಿಂಗ. ಒಬ್ಬರಿಗೊಬ್ಬರು ತಾಳಿಲ್ಲ ತಂತಿಲ್ಲ. ಬೇಂದ್ರೆ ಅವ್ರ ಒಂದು ಹಾಡಿತ್ತು, ನೆನಪೈತೆ ನಿಮ್ಗ? ಏನ್ ಹೇಳ್ರಿ? ತಾಳ್ಯಾಕ ತಂತ್ಯಾಕ ಹೆಜ್ಜಾಕ ಗೆಜ್ಜಾಕ ಕುಣಿಯೋಣು ಬಾರ ಕುಣಿಯೋಣು ಬಾರ ಅಂತ ಹೇಳಿ ಒಬ್ಬರಿಗೊಬ್ರು ತಾಳಿಲ್ಲ ತಂತಿಲ್ಲ ಹೊಂಟಾರ ಹಂಗ. ಈ ರಾಹುಲ್ ಗಾಂಧಿ ಏನೇನೋ ಮಾತಾಡ್ತಿರ್ತಾರೆ, ಏನ್ ಮಾತಾಡ್ತಾರೆ ಅಂತ ಅವ್ರಿಗೂ ಗೊತ್ತಾಗ. ಒಂದ್ಸತ ಪಾರ್ಲಿಮೆಂಟ್ನಾಗ ಮಾತಾಡಿದ್ರು ಅವ್ರು 2004 ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೆ. ಇಡೀ 5 ವರ್ಷದಾಗ ಒಮ್ಮೆ ಮಾತಾಡಿದ್ರು, 5 ವರ್ಷದಾಗ ಒಮ್ಮೆ. ನಾವು ಅವರೆಲ್ಲ ದೊಡ್ಡ ದೊಡ್ಡ ಶಾಲ್ಯಾಗ ಕಲ್ತವ್ರು ಇಂಗ್ಲಿಷ್ದಾಗ, ನಾವು ಕನ್ನಡ ಶಾಲ್ಯಾಗ ಕಲ್ತವ್ರಿ, ಬಡವರು ಶಾಲ್ಯಾಗ. ನಾವು ಹೋಗಿ 10-20 ಭಾಷಣ ಮಾಡ್ತಿದ್ವಿ. ಅವರು ಒಂದು ವಾರ ಭಾಷಣ ಮಾಡಿದ್ರು. ಅವ್ರ ಪರಿಸ್ಥಿತಿ ಹೆಂಗೈತೆ ಅಂತ ಹೇಳಕತ್ತೇನೆ. ಇವ್ರು ದೇಶ ನಡೆಸವ್ರೆ, ನನ್ನ ನಿಮಗ್ ಕೇಳಕ್ ಬಂದೇನಿ. ಅವ್ರು ಭಾಷಣ ಮಾಡಿದ್ರು, ಏನೇನೋ ಭಾಷಣ ಮಾಡಿ, ಕಲಾವತಿ, ಸತ್ಯವತಿ, ಭಾವತ್ರಿ ಏನೇನೋ ಮಾತಾಡಿದ್ರು. ದಾಸ್ ಮುನ್ಷಿ ಅಂತ ಒಬ್ಬರು, ನಾ ಹೆಂಗ್ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದ್ದೀನಿ ಹಂಗ್ ಮಂತ್ರಿ ಇದ್ದ. ನಾ ಮೊದಲು ಕಾಂಗ್ರೆಸ್ಸಿನ ಒಬ್ಬ MP ಕೇಳಿದೆ, ನಿಮ್ ರಾಹುಲ್ ಬಾಬಾ ಏನ್ ಮಾತಾಡಿದ ಅಂತ ಕೇಳಿದೆ. ನಮ್ಗೆ ತಿಳಿಲಿಲ್ಲ ಬಿಡ್ರಿ ಏನ್ ಬೋಲ್ ಬಿಡನ್ನ. ಇನ್ನೊಬ್ಬ ಕೇಳಿದ, ಕಾಂಗ್ರೆಸ್ ಪಾರ್ಟಿ ಇನ್ನೊಬ್ಬ ಸೀನಿಯರ್ ಲೀಡರ್, ಏನ್ ಮಾತಾಡಿದ್ರಿ ನಿಮ್ ರಾಹುಲ್ ಬಾಬಾ ಅಂತ. ನಮಗೂ ತಿಳಿಲಿಲ್ರಿ. ದಾಸ್ ಮುನ್ಷಿ ಬಹಳ ಚಲೋ ಇದ್ರು, ಅವರು ದೋಸ್ತಿಲೇ ಇರ್ತಿದ್ರು ನಮ್ ಜೋಡಿ. ಎಲ್ಲ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ, ಎಲ್ಲರ ಜೋಡಿ ಸ್ವಲ್ಪ ದೋಸ್ತಿ ಇಡಬೇಕಾಗ್ತದೆ, ಎಲ್ಲಾ ಪಾರ್ಟಿಯವ್ರ ಜೋಡಿ ಸದನ್ ನಡೆಸಬೇಕಲ್ಲ. ನಾವು ಕೇಳಿದೆ, ದಾಸ್ ಮುನ್ಷಿ ಸಾಹೇಬ್ರ ಬಹಳ ಸೀನಿಯರ್ ಇದ್ರು ಅವ್ರು, ಈಗಿಲ್ಲ ಪಾಪ ಅವರು. ನಿಮ್ ರಾಹುಲ್ ಬಾಬಾ ಏನ್ ಮಾತಾಡಿದ ಅಂತ ಕೇಳಿದೆ. ದಾಸ್ ಮುನ್ಷಿ ಅಂದ್ರು, ನಿನಗ್ ತಿಳಿತೇನೋ ಅಂದ್ರು. ನನಗ್ ತಿಳಿದಿಲ್ಲ, ಅದಕ್ಕೆ ನಿಮ್ಗೆ ಕೇಳ್ತೇನೆ ಅಂದೆ. ನನಗೂ ತಿಳಿದಿಲ್ಲ, ನಿನಗೂ ತಿಳಿದಿಲ್ಲ, ರಾಹುಲ್ ಬಾಬಾಗೂ ತಿಳಿದಿಲ್ಲ, ಯಾಕೆ ತನಿಖೆ ತಿಳ್ತೇನೆ ಹೇಳಿ ಅಂದ್ರು. ಈಗೇನ್ ಮಾಡ್ತಾರೆ? ಬರೆದು ಕೊಟ್ಟು ತೊಗೊಂಬಂದಿರ್ತಾರೆ, ಅದನ್ನ ಓದ್ತಾರೆ, ತಿರ್ಗಾ ಮುರುಗ ಅದನ್ನ ಓದ್ತಾರೆ. ಈ ಮೊದಲ ಗ್ರಾಮೋಫೋನ್ ಇರ್ತಿದ್ದು ಗೊತ್ತೈತಿಲ್ಲ ನಿಮ್ಗ? ಅದ ರೌಂಡ್ ತಿರುಗಬೇಕಾದ ಹಿಂಗ. ಆ ರೌಂಡ್ ತಿರುಗುದೇನ್ರ ಮಳಿ ಕಾಣಿಸ್ತೆ ಅಂದ್ರೆ ಏನಾಕಿತ್ತ? ಒಂದ ಹಾಡದ ಒಂದ ಲೈನ್, ಮತ್ತ ಯಾರೇ ಕೂಗಾಡಲಿ ಅಂತಂದ್ರೆ ಅದು ಹಂಗ, ಯಾರೇ ಕೂಗಾಡಲಿ ಯಾರೇ ಕೂಗಾಡಲಿ ಯಾರೇ ಕೂಗಾಡಲಿ, ಹಂಗ ರಾಹುಲ್ ಬಾಬಾನ್ ಭಾಷಣ ಇರ್ತದೆ. ದೇಶ ನಡೆಸೋರಿಗೆ ಬದ್ಧತೆ ಬೇಕು. ಕಳೆದ 65 ವರ್ಷದೊಳಗೆ ಈ ದೇಶದೊಳಗ ನಮಗ್ ಕೇಳ್ತಾರೆ ಏನ್ ಮಾಡಿರಿ ಅಂತ ಹೇಳಿ. ನಾನು ಇವತ್ತು ಸವಾಲಿನ ರೂಪದಲ್ಲಿ ಹೇಳ್ತಾ ಇದ್ದೇನೆ. ದೇಶದೊಳಗ ಆರ್ಥಿಕ ಸ್ಥಿತಿ ಬಿಕ್ಕಟ್ಟಿನ ಹಂತ ಎಲ್ಲಿ ತಲುಪಿತ್ತು ಅಂದ್ರ, ಬಂಗಾರವನ್ನು ಒತ್ತೆ ಇಡುವಂತಹ ಹಂತಕ್ಕೆ ನೀವು ತಲುಪಿಸಿದ್ರಿ. ಅದಾದ ನಂತರ ಜಗತ್ತಿನ 5 ಅತ್ಯಂತ ದುರ್ಬಲ ದೇಶಗಳು, ದುರ್ಬಲ ಆರ್ಥಿಕತೆಗಳು ಯಾವುವು ಅಂತ ಪ್ರಶ್ನೆ ಮಾಡಿದ್ರ ಅದರೊಳಗೆ ಭಾರತನೂ ಬರ್ತಿತ್ತು. ನಿಮ್ಮ UPA ಕಾಲದೊಳಗ ಆ ಕಾಲದಿಂದ ಹಿಡ್ಕೊಂಡು 10 ವರ್ಷದೊಳಗೆ ಮೋದಿಯವರ ಕಾಲದೊಳಗೆ ಏನಾಗಿದೆ ಅಂತ ಕೇಳ್ತಿರಲ್ಲ, ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊರಹೊಮ್ಮಿದೆ ಸ್ನೇಹಿತರೆ. ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದರ ಪರಿಣಾಮ ನಮ್ಮ ದೇಶದಲ್ಲಿರುವಂತಹ ಅತ್ಯಂತ ಕಡು, ಇದು ನಾ ಹೇಳಿಲ್ಲ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಒಂದದ,
ಅಂತಾರಾಷ್ಟ್ರೀಯ ಸಂಸ್ಥೆ ಅದು. ಈ ಅಂತಾರಾಷ್ಟ್ರೀಯ ಸಂಸ್ಥೆ ಅವರು ಅಧ್ಯಯನ ಮಾಡಿ ಹೇಳ್ಯಾರ, ಮೋದಿ ಮೊದಲನೇ 5 ವರ್ಷ ಕಾಂಗ್ರೆಸ್ನವ್ರು ಮಾಡಿದ ರಾಡಿ ಸ್ವಚ್ಛ ಮಾಡಲಿಕ್ಕೆ ಉಪಯೋಗ ಮಾಡಿದ್ರ, ಎರಡನೇ 5 ವರ್ಷದಲ್ಲಿ ಏನು ಪರಿವರ್ತನೆಯನ್ನು ತಂದಾರ, ಆ ಎರಡನೇ 5 ವರ್ಷದ ಪರಿವರ್ತನೆಯ ಪರಿಣಾಮ ದೇಶದಲ್ಲಿ 13 ಕೋಟಿಗಿಂತ ಹೆಚ್ಚು ಜನ ಅತ್ಯಂತ ಕಡು ಬಡವರು ಬಡತನದಕ್ಕಿಂತ ಮೇಲೆ ಬಂದಿದ್ದಾರೆ. ಮತ್ತು ಮೋದಿಯವರ ಯೋಜನೆಗಳು, ಮೋದಿಯವರ ಆರ್ಥಿಕತೆಗಳು, ಇದು ಎಲ್ಲವೂ ಹೀಗೆ ಮುಂದುವರಿತದ. ಮೋದಿಯವರಿಗೆ ಬದ್ಧತೆ ಇದೆ. ಆ ಕಾರಣದಿಂದಾಗಿ ಬರುವ 10-15 ವರ್ಷದೊಳಗ ಈ ದೇಶದಲ್ಲಿನ ಸಂಪೂರ್ಣವಾದಂತಹ ಬಡತನವನ್ನು ನಿರ್ಮೂಲನೆಗೆ ಮೋದಿಯವರು ಕೈ ಹಾಕಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗ್ತದೆ ಭಾರತ ಕೆಲವು ವರ್ಷದೊಳಗ, 3-4 ವರ್ಷದೊಳಗೆ. ಭಾರತದ ಕೈಯಲ್ಲಿ ಇವತ್ತು ದುಡ್ಡು ಬರ್ತಾ ಇರೋದ್ರಿಂದ ನಮಗೆಲ್ಲಿಯೂ ಇವತ್ತು ಭಿಕ್ಷೆ ಬೇಡುವಂತಹ ಸ್ಥಿತಿ ಇಲ್ಲ ಸ್ನೇಹಿತರೆ. ನಮ್ಮ ಆರ್ಥಿಕತೆ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಆಗಿದೆ. ಸುಳ್ಳು ಹೇಳ್ತಾರೆ, ಅದನ್ನು ಮಾಡ್ಯಾರ ಇದನ್ನು ಮಾಡ್ಯಾರ ಅಂತ ಹೇಳಿ. ಆದ್ರ ನೀವು ನೋಡಿರಲಿಲ್ಲ ಟಿವಿ ಒಳಗೆ, ಅಮೆರಿಕಾದಾಗ ಹೋದ್ರ ಅಮೆರಿಕ ಅಧ್ಯಕ್ಷರು ಮೋದಿಯವರ ಆಟೋಗ್ರಾಫ್ ಕೇಳ್ತಾರ ಇಲ್ಲ? ಯಾಕೆ ಕೇಳ್ತಾರ? ನಿಮಗೊಂದು ಕಥೆ ಹೇಳ್ತೇನೆ ನಾನು, ಯಾರಿಗೆ ಕಿಮ್ಮತ್ ಕೊಡ್ತಾರ ಅಂತ ಹೇಳಿ. ಒಂದು ಊರಾಗ ಒಬ್ಬ ಬಹಳ ದೊಡ್ಡ ಶ್ರೀಮಂತ ಇದ್ದ, ಅವ ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತಿರ್ಲಿಲ್ಲ. ಮನೆಗೆ ಹೋಗಿ ಹೇಳ್ತೇನೆ ಅಂತಿದ್ನಂತ. ಒಂದ್ ದಿವಸ ಯಾರೋ ನಮ್ಮಂತ ಕೇಳಿದ, ಅಲ್ಪ ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ನೋದಿಲ್ಲ, ನೀ ಏನೋ ಅಂತೀಯಲ್ಲ, ಅದು ಏನಂತೀಯ? ನಾ ಮನೆಗೆ ಹೋಗಿ ಹೇಳ್ತೀನಿ ಅಂತೇನೆ. ಯಾಕೆ ಹಂಗೆ ಹೇಳ್ತೀಯ ಅಂತ ಕೇಳಿದ್ನಂತ. ಯಾರೋ ನನಗೆ ನಮಸ್ಕಾರ ಮಾಡುದಿಲ್ಲ, ನನ್ನ ಮನ್ಯಾಗ ಗಂಟು ಐತಲ್ಲ ಅದಕ್ಕೆ ನಮಸ್ಕಾರ ಮಾಡ್ತಾರ, ಅದಕ್ಕೆ ನಾ ಹಂಗ ಅಂತೀನಿ ಅನ್ನಂತ. ಹಂಗ ಜಗತ್ತು ಹಂಗಾದ. ಇವತ್ತು ಮೋದಿಯವರನ್ನ ಗೌರವಿಸ್ತಾರಂದ್ರ ಭಾರತ ಇವತ್ತು ಆರ್ಥಿಕವಾಗಿ, ಸೈನಿಕ ಶಕ್ತಿಯಿಂದ, ಮಿಲಿಟರಿ ಶಕ್ತಿಯಿಂದ, ವೈಜ್ಞಾನಿಕವಾಗಿ ಭಾರತ ಇವತ್ತು ಒಂದು ತಾಕತ್ವಾನ್ ದೇಶ ಆಗಿ ಪರಿವರ್ತನೆ ಹೊಂದ್ತಾ ಇದೆ ಸ್ನೇಹಿತರೆ. ಅದರ ಪರಿಣಾಮ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ. ಸಾಮಾನ್ಯವಾಗಿ ಯಾವಾಗ 5 ವರ್ಷ ಮುಗೀತದ ಒಂದು ಸರ್ಕಾರ ಬಂದು, ಆ ಟೈಮ್ದೊಳಗ ಕ್ಯಾಬಿನೆಟ್ ಮೀಟಿಂಗು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೀಟಿಂಗು ಬಹಳ ನಡೆಯುವುದಿಲ್ಲ. ಅರ್ಧ ತಾಸು, ಬಹಳ ಆದ್ರೆ ಪೋಣ ತಾಸು ನಡೆದೆಲ್ಲ ಪಾಸ್ ಅಂತ ಮಾಡಿಟ್ಟು ಹೋಗ್ತಾರೆ. ಈಗೂ ನಮ್ಮ ಕ್ಯಾಬಿನೆಟ್ ನಡೆದವ. ನಾಳೆ ಕ್ಯಾಬಿನೆಟ್, ಬುಧವಾರ ದಿವಸ ಮತ್ತೆ ಕ್ಯಾಬಿನೆಟ್ ಐತೆ ನಮ್ದ, ಅದು ಬೇರೆ ವಿಷಯ. ಆದ್ರೆ ಮೋದಿ ಅವರು ಕೊನೆ ಕ್ಯಾಬಿನೆಟ್ ನಡೆಸಿದ್ರು ಕೋಡ್ ಆಫ್ ಕಂಡಕ್ಟ್ ಬರೋಕ್ಕಿಂತ ಮೊದಲ 12 ತಾಸು ಕ್ಯಾಬಿನೆಟ್ ನಡೆಸಿ ಹೇಳಿದ್ರು, ನನ್ನ ಮುಂದಿನ 5 ವರ್ಷದ ಅವಧಿಯಲ್ಲಿ ಮತ್ತು ಅದಕ್ಕಿಂತ ಮುಂದಿನ 5 ವರ್ಷದ ಅವಧಿಯಲ್ಲಿ ನಮ್ಮ ದೇಶದಲ್ಲಿನ ಬಹುತೇಕ ಬಡತನ ನಿರ್ಮೂಲನೆ ಮಾಡಲಿಕ್ಕೆ ಒಂದು ಬಹುದೊಡ್ಡ ಯೋಜನೆಯನ್ನು ಹಾಕಿಟ್ಟಿದ್ದಾರೆ ಸ್ನೇಹಿತರೆ. ಭಾರಿ ಪರಿಶ್ರಮವನ್ನು ಪಡಲಿಕ್ಕೆ ಅದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಒಂದು ಕಡೆ ಆರ್ಥಿಕ ನೀತಿಯ ಕಾರಣ ಆದ್ರೆ, ಆದ್ದರಿಂದ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ, ದೇಶದಲ್ಲಿ ಬಹುದೊಡ್ಡ ಪರಿವರ್ತನೆ ಬರಲಿದೆ. ಏನು ಭಾರತವನ್ನ ಬಡ ರಾಷ್ಟ್ರ ಅಂತ ಕರೀತಾರ, ಅದರ ಒಂದು ಆ ಛಾಪು ಹೋಗಿ ಭಾರತ ಒಂದು ಅಭಿವೃದ್ಧಿ ಹೊಂದಿದ ದೇಶ ಆಗ್ತದ. ಆ ಅಭಿವೃದ್ಧಿ ಹೊಂದಿದ ದೇಶದಲ್ಲಿ ಎಲ್ಲರಿಗೂ ಸ್ವಚ್ಛ ಕುಡಿಯುವ ನೀರು, ಎಲ್ಲರಿ ಮನೆ ತಲೆಯ ಮೇಲೆ ಒಂದು ಸೂರು, ಎಲ್ಲರಿಗೂ ಓಡಾಡಲಿಕ್ಕೆ ಒಂದು ವ್ಯವಸ್ಥೆ, ಎಲ್ಲ ಮಕ್ಕಳಿಗೆ ಅತ್ಯಂತ ಉತ್ತಮವಾದಂತಹ ಸ್ಕೂಲುಗಳು, ಈ ದೇಶದಿಂದ ಬಡತನವನ್ನ ದೂರ ಮಾಡಿ ರೈತರಿಗೂ ಕೂಡ ಎಲ್ಲ ರೀತಿಯಾದಂತಹ ಅಗತ್ಯತೆಗಳನ್ನ, ಯಾಕಂದ್ರೆ ಇವತ್ತೇ ನಾವು ಎಂಎಸ್ಪಿ ಒಳಗೆ ಏನ್ ಕೊಡ್ತಾ ಇದ್ದೀವಿ, ನಾವು 65 ವರ್ಷಗಳ ಕೊಟ್ಟಿಲ್ಲ ರಾಷ್ಟ್ರೀಯ ಎಂಎಸ್ಪಿ ಒಳಗೆ ನಾವು ಖರೀದಿ ಮಾಡಿ ಮತ್ತು ರೇಟು ಜಾಸ್ತಿ ಮಾಡಿ.
3,500 ಕಡ್ಲಿ ತಗೋತಾ ಇದ್ರಿ. ಇವತ್ತು ಎಷ್ಟಕ್ಕೆ ತಗೋತಾ ಇದೀವಿ ನಾವು? 7,000 ರೂಪಾಯಿಗೆ. ಈ ತರದ ಅನೇಕ ಉದಾಹರಣೆ ಹೇಳ್ಬೋದು ನಾವು. ಗೊಬ್ಬರ, ಉಕ್ರೇನ್ ರಷ್ಯಾ ಯುದ್ಧ ನಡೆದ, ಕೇಳಿ ಬರ್ರಿ ಹೋಗಿ. ಇಡೀ ಜಗತ್ತಿನಾಗ ಅನೇಕ ಕಡೆ ಪೆಟ್ರೋಲು, ಡೀಸೆಲ್, ಗೊಬ್ಬರ ಸಿಗುವುದಿಲ್ಲ. ಆದ್ರೆ ನರೇಂದ್ರ ಮೋದಿ ಅವರು ರಷ್ಯಾ ನಮ್ದು ಯುದ್ಧ ನಡೆದಾಗ, ರಷ್ಯಾ ಉಕ್ರೇನ್ ಯುದ್ಧ ನಡೆದಾಗ ಅಮೆರಿಕಾದವರು ಸ್ಯಾಂಕ್ಷನ್ ಹಾಕಿದ್ರು, ಅವ್ರ ಮೇಲೆ ನಿರ್ಬಂಧ ಹಾಕಿದ್ರು. ನಿರ್ಬಂಧ ಹಾಕಿದಾಗ ಅವ್ರ ಕಡೆನೂ ಪೆಟ್ರೋಲ್, ಡೀಸೆಲ್, ರಸಗೊಬ್ಬರ ಐತಿ. ಅದನ್ನು ತಗೋಬಾರ್ದು ಅಂತ ಎಲ್ಲಾ ದೇಶಕ್ಕೆ ತಾಕೀತು ಮಾಡಿದ್ರು. ನಾವು ಹೇಳಿದ್ವಿ ನಮಗೆ ಎಲ್ಲೇ ಸೋವಿ ಸಿಗ್ತೈತಿ ಅಲ್ಲಿಂದ ತಗೋತೀವಿ ಅಂತ ಹೇಳಿದ್ರು. ಅಮೆರಿಕಾದವರು ನಮ್ಮ ಮೇಲೆ ಹೇಳಿಕ್ ಬಂದ್ರು, ಇಲ್ಲ ನೀವು ಬೇರೆ ಕಡೆಯಿಂದ ತಗೋರಿ ಅಂತ. ಭಾರತದ ವಿದೇಶ ಮಂತ್ರಿ ಹೇಳಿದ್ರು, ನಾವು ಬೇರೆ ಕಡೆಯಿಂದ ತಗೊಂಡ್ರ ನಮ್ಮ ಬಡ ಜನರಿಗೇನು ಗೊಬ್ಬರ ತುಟ್ಟಿ ಆಗ್ತದ, ನಮ್ಮ ಬಡ ಜನರಿಗೇನು ಪೆಟ್ರೋಲ್ ತುಟ್ಟಿ ಆಗ್ತದ, ನಮ್ಮ ಬಡ ಜನರಿಗೇನು ಡೀಸೆಲ್ ತುಟ್ಟಿ ಆಗ್ತದ, ಅದನ್ನ ತುಂಬಿಸಿಕೊಡೋ ಕೆಲಸ ನೀವು ಮಾಡ್ತೀರನ್ನಂತ ಧೈರ್ಯದಿಂದ ಕೇಳುವಂತ ಒಂದು ಸರ್ಕಾರ ಇವತ್ತು ದೇಶದಾಗದ ಸ್ನೇಹಿತರು. ಹಾಗಾಗಿ ಜಗತ್ತಿನಾಗ ಅನೇಕ ದೇಶಗಳೊಳಗ ಸರಿಯಾದ ರೀತಿಯಿಂದ ಪೆಟ್ರೋಲು, ಡೀಸೆಲ್, ಗೊಬ್ಬರ ಇಲ್ಲದೇ ಇರುವಂತಹ ಸ್ಥಿತಿಯೊಳಗ ಇವತ್ತು ನಮಗೆ ರಷ್ಯಾ ಉಕ್ರೇನ್ನಿಂದ ಏನು ಗೊಬ್ಬರ ಬರ್ತದೆ, ಅದಕ್ಕೆ 3,000 ರೂಪಾಯಿ ಯೂರಿಯಾ ಚೀಲ. ಅದನ್ನ ನಾವು ನಿಮ್ಗೆ ಎಷ್ಟು ಕೊಡ್ತೀವಿ? 260 ರೂಪಾಯಿ ಕೊಡ್ತೀವಿ. ಮನೆ ಮನೆಗೆ ಕುಡಿಯುವ ನೀರು ನಳದ ಮೂಲಕ ನಮ್ಮ ಧಾರವಾಡ ಜಿಲ್ಲೆ, ಧಾರವಾಡ ಲೋಕಸಭಾ ಕ್ಷೇತ್ರ ಇಡೀ ದೇಶದಲ್ಲಿ ಹರ್ ಘರ್ ನಲ್ದಲ್ಲಿ ಮೊದಲೇ ಸಿಲೆಕ್ಟ್ ಆಯ್ತು. ಸಿಲೆಕ್ಟ್ ಆದ ನಂತರ ಕೆಲವು ಊರಾಗ ಹೇಳಿದ್ರು ನನಗೆ ಹೋದಾಗ, ಮನೆಗೆ ಪೈಪ್ ಹಾಕಾಕತ್ತಾರೀ, ಆದ್ರೆ ನಮ್ಮ ಊರಾಗ ನೀರೇ ಇಲ್ಲ ಅಂತ. ನಾನು ಮೋದಿ ಸಾಹೇಬರಿಗೆ ಹೇಳಿದೆ, ಮೋದಿ ಸಾಹೇಬ್ರ ನಮಗೆ ನೀವು ಮೊದಲೇ ಕೊಟ್ಟಿರಿ, ಆದ್ರ ಹಳ್ಳಿಯೊಳಗೆ ಕೆಲವು ಕಡೆ ನೀರೇ ಇಲ್ಲ, ಅದಕ್ಕೇನ್ ಮಾಡ್ಬೇಕಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಮಲಪ್ರಭಾದಿಂದ ನಮ್ಮ ಎಲ್ಲಾ ಹಳ್ಳಿಗಳಿಗೂ ಹುಬ್ಬಳ್ಳಿ ಧಾರವಾಡಕ್ಕೆ ನೀರು ಕೊಟ್ಟಂಗೆ ಕೊಡಬೇಕು ಅಂತ ಹೇಳಿದೆ. ಪ್ರಧಾನಮಂತ್ರಿಗಳಿದ್ರು ನನ್ನ ಜೊತೆ ಇರ್ತಿ, ನೀನ್ ನೋಡ್ತಾರೆ ಟಿವಿ ಒಳಗೆ, ಹೋಗಿ ನಮ್ಮೊಂದು ಗಿಫ್ಟ್ ನಿನಗಂತೇಳಕ್ 1,400 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು. ಮೋದಿಯವರು ಏನ್ ಮಾಡ್ಯಾರ ಅಂತ ಕೇಳ್ತೀರಿ ನೀವು? 1,400 ಕೋಟಿ. ಸ್ನೇಹಿತರೆ, ಉಕ್ರೇನ್ ರಷ್ಯಾ ಯುದ್ಧ ನಡೆದಾಗ ಜಗತ್ತಿನ ಯಾವ ಬೇರೆ ದೇಶಕ್ಕೂ ತಾಕತ್ತಿರಲಿಲ್ಲ. ಅರೆ, ನಮ್ಮನ್ನು ದ್ವೇಷ ಮಾಡುವಂತ ಪಾಕಿಸ್ತಾನದ ಹುಡುಗರು ಸಹಿತ ಭಾರತದ ತಿರಂಗ ಜೆಂಡಾ ಹಿಡ್ಕೊಂಡು ತಮ್ಮ ದೇಶಕ್ಕೆ ಹೋಗಬೇಕಾದಂತ ಸ್ಥಿತಿ ಬಂತು. ಎಲ್ಲಿ ಭಾರತದ ಜೆಂಡಾ ಕಂಡ್ರು ಅಲ್ಲಿ ಉಕ್ರೇನ್ದವರು ಬಾಂಬ್ ಹಾಕಲಿಲ್ಲ, ಅಲ್ಲಿ ರಷ್ಯಾದವರು ಬಾಂಬ್ ಹಾಕಲಿಲ್ಲ. ಇದು ಭಾರತದ ತಾಕತ್ತು. ನಾನು ಇನ್ನೊಂದು ಪ್ರಶ್ನೆ ಕೇಳೋನಿದ್ದೇನೆ ನಿಮಗೆ. ಈ ಕಡೆ ಈ ರೀತಿ ನಮ್ಮ ಸ್ಕೀಮ್ಗಳ ಮೂಲಕ ಕುಡಿಯುವ ನೀರು, ಆಯುಷ್ಮಾನ್ ಭಾರತ, ನಾ ಬಹಳ ಡಿಟೇಲ್ ಆಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಯುಷ್ಮಾನ್ ಭಾರತ, ಬೆಳೆ ವಿಮಾ, ಮತ್ಯಾವ್ದು ಕಿಸಾನ್ ಸಮ್ಮಾನ. ಕಿಸಾನ್ ಸಮ್ಮಾನಕ್ಕ ನಾವು 6,000 ಹಾಕ್ತಿದ್ವಿ, ಈಗೂ ಹಾಕ್ತಾ ಇದ್ದೀವಿ. ಯಡಿಯೂರಪ್ಪನವರು 4,000 ಹಾಕ್ತಾ ಇದ್ರು. ಬಂದ್ ಯಾರು ಮಾಡಿದ್ರು? ಅದನ್ನ ಸಿದ್ದರಾಮಯ್ಯನವರು ಬಂದ್ ಮಾಡ್ಯಾರ. ಕೇಳ್ರಿ ಸಿದ್ದರಾಮಯ್ಯನವರು ನಾಳೆ ಬಂದಾಗ ನಮ್ಮ 4,000 ರೂಪಾಯಿ ಯಾಕೆ ಬಂದ್ ಮಾಡ್ರಿ ಅಂತ. ಗ್ಯಾರಂಟಿ ಅಂತ ಹೇಳ್ಕೊತ ಮುದ್ರಾಂಕ ಶುಲ್ಕ ಜಾಸ್ತಿ, ರಾತ್ರಿ ಹಾಕೋರಿಗಂತೂ ಬಹಳ ತೊಂದರೆ ಆಗೈತೆ, ಅಷ್ಟು ರೇಟ್ ಜಾಸ್ತಿ ಮಾಡ್ಯಾರ. ಆದ್ದರಿಂದ ಕೃಷಿ ಸಮ್ಮಾನ ನಿಧಿಯೊಳಗೆ ಮೋಸ, ವೆಹಿಕಲ್ಗಳ ತುಟ್ಟಿ, ಅದ್ರ ಟ್ಯಾಕ್ಸ್ ಜಾಸ್ತಿ, ಆಸ್ತಿ ಕರ ಜಾಸ್ತಿ, ಈ ರೀತಿ ಮಾಡಿ ಇವತ್ತು ಗ್ಯಾರಂಟಿ ಹೆಸರಿನೊಳಗ ಒಂದೇ ಒಂದು ರಸ್ತೆ ಆಗ್ತಾ ಇಲ್ಲ. ಆಗಿದಾವ ಎಲ್ಲರೇ?
ನಾವ್ ಯಾವಾಗ ದುಡ್ಡು ಕೊಟ್ಟಿದ್ವಿ ಹಿಂದಿನ ಸರ್ಕಾರ ಇದ್ದಾಗ ಅದನ್ನ ಬಂದು ಭೂಮಿ ಪೂಜೆ ಮಾಡಿ ಅದನ್ನ ಫೋಟೋ ಹೋಗ್ತಾರೆ. ನಾವು ಕಲಗಟ್ಟಿಯಾಗ ಒಂದು ರಸ್ತೆ ಮಾಡಿಸಿದ್ವಲ್ಲ, ಯಾವ್ದದು ಗಳಗಿ ರೂಪದ ಒಂದು ರಸ್ತೆ ಮಾಡಿಸಿ ದೊಡ್ಡ ಮೊತ್ತ ಕೊಡಿಸಿದ್ದೆ. ಯಾಕಂದ್ರೆ ಸಿ ಪಾಟೀಲ್ರಿಗೆ ಹೇಳಿ ಕೊಡಿಸಿದ್ದೆ. ಕೋಡ್ ಆಫ್ ಕಂಡಕ್ಟ್ ಬಂತು, ಟೆಂಡರ್ ಆಗಿತ್ತು, ವರ್ಕ್ ಆರ್ಡರ್ ಆಗಿತ್ತು. ಇವ್ರು ಬಂದು ಪೂಜೆ ಮಾಡಿ ದೊಡ್ಡ ಬೋರ್ಡ್ ಹಾಕೊಂಡು, ಬೋರ್ಡ್ ಹಾಕೊಳ್ಳೋದಂತ ಕೆಲಸ ನಾವು ಮಾಡಿದ್ದೀವ್ರಿ. ಕೆಲಸಕ್ಕ ಇಡೀ ರಾಜ್ಯದಾಗ ಒಂದು ಕಡೆ ಒಂದು ಬುಟ್ಟಿ ಮಣ್ಣು ಹಾಕ್ತಾ ಇಲ್ಲ. ಆದ್ದರಿಂದ ಸ್ನೇಹಿತರ, ಒಂದು ಕಡೆ ಸ್ಕೀಮ್ಗಳಾದ್ರೆ ಶೌಚಾಲಯ, ಬ್ಯಾಂಕ್ ಅಕೌಂಟ್ಗಳ ಮೂಲಕ ಎಲ್ಲರಿಗೂ ದುಡ್ಡು ಹಾಕೋದು, ಉಜ್ವಲ ಗ್ಯಾಸ್, ಇವೆಲ್ಲವನ್ನು ನಾವು ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿಯವರು ಮೋದಿ ಏನ್ ಮಾಡ್ಯಾರ ಅಂತ ಕೇಳ್ತಾರೆ. ಇದರ ಜೊತೆಗೆ ನಮ್ಮ ದೇಶದಲ್ಲಿ 2 ಧ್ವಜ ಇರಬೇಕಾ, ಒಂದೇ ಧ್ವಜ ಇರಬೇಕಾ? ಒಂದು ಧ್ವಜ ಇರಬೇಕು. ನಮ್ಮ ದೇಶದಲ್ಲಿ ಎಲ್ಲರಿಗೂ ಒಂದೇ ಸಂವಿಧಾನ ಇರಬೇಕಾ, 2 ಸಂವಿಧಾನ ಇರಬೇಕಾ? ನಮ್ಮ ದೇಶದೊಳಗ ಆಡಳಿತ ನಡೆಸುವ ವಿಧಾನ ಒಂದಿರ್ಬೇಕಾ, 2 ಇರ್ಬೇಕಾ? ಎಷ್ಟಿರ್ಬೇಕ್ರಿ? ಆರ್ಟಿಕಲ್ 370 ತೆಗೆಯೋ ತನಕ ಕಾಶ್ಮೀರದಾಗ ಎಲ್ಲ ಎರಡಿದ್ದು. ಹಿಂಗಾಗಿ ಕಾಶ್ಮೀರದಾಗ ಭಾರತದ ಕಾನೂನು ನಡೀತಿರ್ಲಿಲ್ಲ. ನಾವು ಬಂದ ಮೇಲೆ ಅದನ್ನ ತೆಗೆದು ಹಾಕಿದ್ರೆ ಕಾಂಗ್ರೆಸ್ ಪಾರ್ಟಿಯವರು ಏನ್ ಹೇಳ್ತಾರ? ತುಷ್ಟೀಕರಣದ ರಾಜಕಾರಣಕ್ಕಾಗಿ ನಾವು ಬಂದ ಮೇಲೆ ವಾಪಸ್ ತಿರುಗಿ ಅದನ್ನು ಅವ್ರ ಆರ್ಟಿಕಲ್ 370 ಕೊಡ್ತೀವಿ. ಆ ಆರ್ಟಿಕಲ್ 370 ಇದ್ದಕ್ಕ ದೇಶದೊಳಗೆ ಭಯೋತ್ಪಾದನೆ ಚಟುವಟಿಕೆ ನಡೀತಾ ಇದ್ದು. ಭಯೋತ್ಪಾದನೆ ಚಟುವಟಿಕೆ ಅಂದ್ರೆ ಏನದು? ಮುಂಬೈದಾಗ ನೆನಪು ಮಾಡ್ಕೋರಿ, ಪುಣೆದಾಗ, ಹೈದರಾಬಾದ್ನಾಗ 42 ಹುಡುಗರು ಸತ್ತು ಲುಂಬಿನಿ ಪಾರ್ಕ್ದಾಗ, ನೆನಪೈತಿಲ್ಲ? ಬೆಂಗಳೂರಾಗ, ಕಾಶಿ ಒಳಗ ಹನುಮಂದೇವ್ರ ದೇವಸ್ಥಾನ ಐತಿ, ಸಂಕಟ ವಿಮೋಚನ ಮಂದಿರ ಅಂತಾರ. ಅದು ಸಂಕಟ ವಿಮೋಚನ ಮಂದಿರದಾಗ ಎಲ್ಲ ಕಡೆ ಬಾಂಬ್ ಸ್ಫೋಟ್. ಯಾಕಂದ್ರೆ ಕಾಶ್ಮೀರದಾಗ ಬರ್ತಿದ್ರು, ಬಾಂಬ್ ಹಾಕಿದ್ರು, ಗುಂಡು ಹೊಡಿತಿದ್ರು, ಓಡಿ ಹೋಗ್ತಿದ್ರು. ನಾವೇನ್ ಮಾಡ್ತಿದ್ವಿ? ಮೇಣಬತ್ತಿ ಹಚ್ತಿದ್ವಿ. ಜಗತ್ತಿನ ನಮ್ಮ ನೋಡಿ ನಗತಿತ್ರಿ. ಇಂಥ ದೊಡ್ಡ ದೇಶ, 140 ಕೋಟಿ ಜನಸಂಖ್ಯೆ ಈ ದೇಶದೊಳಗ ನಾಯಿ ಹೊಡಿಸ್ಕೊಂಡು ನಂಗೆ ಸುಮ್ಮನೆ ಇರ್ತಾರೆ ಭಾರತದವರು, ಇವ್ರಿಗೆ ಏನು ಯೋಗ್ಯತೆ ಇಲ್ಲ ಅಂತಿದ್ರು. ಮೋದಿ ಬಂದ್ರು, ಊರಿ ಒಳಗೆ ಬಂದ್ರು, ಉಗ್ರವಾದಿತನವನ್ನ ಮಾಡಿದ್ರು. ಒಳಗೆ ಹೊಕ್ಕ ಯಾರು ಉಗ್ರವಾದಿ ಮಾಡಿದ್ರ, ಎಲ್ಲಿ ಮಲಗಿದ್ರೆ ಅಲ್ಲೇ ಖಲಾಸ್ ಮಾಡಿ ಬಂದ್ರು. ಪಾಕಿಸ್ತಾನದ ಒಳಗೆ ಹೊತ್ತು ಪುಲ್ವಾಮಾದಾಗ ಬಂದು ಹೊಡೆದ್ರು. ಅವ್ರೇನ್ ತಗೊಂಡಿದ್ರು? ಹೆಂಗಿದ್ರು ಭಾರತಕ್ಕೆ ಮೊದಲಿಂದ ಹೊಡ್ಕೋತ್ ಬಂದಂತ. ಯಾವಾಗ ಪುಲ್ವಾಮಾ ಆದ್ಮೇಲೆ ಅಟ್ಯಾಕ್ ಆತು, ಏರ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನದೊಳಗೆ ಎಲ್ಲಿ ಮಲಗಿದ್ರಿದ್ದ ಅವ್ರನ್ನ ಅಲ್ಲೇ ಖಲಾಸ್ ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ವಿ. ಪಾಕಿಸ್ತಾನದ ಒಳಗೆ ಹೊಕ್ಕು ಹೊಡೆದ ಕೆಲಸ ಟೆರರಿಸ್ಟ್ ಆಕ್ಟಿವಿಟಿಗಳ ಒಂದು ಹಿನ್ನೆಲೆಯಲ್ಲಿ ಮೊದಲನೇ ಬಾರಿ. 2ನೇ ದಿವಸ ನಮ್ಮ ಕ್ಯಾಪ್ಟನ್ ಅಭಿನಂದನ್ ಹೋಗಿ ಸಿಕ್ಕರಲ್ಲಿ ಸಿಕ್ಕಾಕೊಂಡ್ರು. ಯಾಕಂದ್ರೆ ನಮ್ಮ ಕಡೆ ಹಳೆ ಅಭಿಮಾನ ಇದ್ದು, ಈಗಾದ್ರೆ ರಾಫೇಲ್ ಬಂದವ, ಅಲ್ಲಿ ಹೋಗುವುದರತ್ತಲ್ಲಿ ಇಲ್ಲಿಂದ ಖಲಾಸ್ ಮಾಡಬಹುದು ನಾವು ಪಾಕಿಸ್ತಾನ. ಆ ಅಭಿನಂದನ್ ಸಿಕ್ಕ್ರು, ಅಲ್ಲಿ ಹೋಗಿ ಸಿಕ್ಕಾಕೊಂಡು ಪಾಪ ಹುಡುಗವ. ಇವ್ರೇನು ಕಾಂಗ್ರೆಸ್ದವ್ರು ಖುಷಿಯೋ ಖುಷಿ. ಈಗ ಅವ ಸಾಯ್ತಾನ, ಮೋದಿನ ಇಳಿಸಬಹುದು, ಈಗ ಸಾಯ್ತಾನ, ಮೋದಿನ ಇಳಿಸಬಹುದು. ಇದೇ ಲೆಕ್ಕ ಹಾಕಿದೆ. ದೇಶದ ಹಿತ ಎಂದೂ ಚಿಂತೆ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಯವರು. ತುಷ್ಟೀಕರಣ, ಭ್ರಷ್ಟಾಚಾರ ಇವ ಎರಡೇ ಮಾಡಿದ್ದವರು. ಆದ್ರೆ ನರೇಂದ್ರ ಮೋದಿ ಹೇಳಿದ್ರು, ನಮ್ಮ ಹುಡುಗ, ನಮ್ಮ ಕ್ಯಾಪ್ಟನ್ ನಿಮ್ಮಲ್ಲಿ ಸಿಕ್ಕ ಬಿದ್ದಾನ, ಅವನ ಸುರಕ್ಷಿತ ಕಳಿಸಿದ್ರಿ ಸರಿ ಅದ, ಅವನ ಕೂದ್ಲಕ್ಕೆ ಧಕ್ಕೆ ಆದ್ರೂ ಸಹಿತ ಜಗತ್ತಿನ ಭೂಪಟದಿಂದ ಪಾಕಿಸ್ತಾನವನ್ನು ಅಳಿಸಾಕ್ತೀನಿ ಅನ್ನುವಂತ ಮಾತನ್ನು ಹೇಳಿದರು ನರೇಂದ್ರ ಮೋದಿ. ಸರಳ ಬಂದು ಹೇಳಿದ್ರಿ. ಇದು ಭಾರತದ ತಾಕತ್ ಸ್ನೇಹಿತರೆ. 500 ವರ್ಷಗಳ ಕಾಲ
ರಾಮ ಹುಟ್ಟಿದ ಜಾಗದಲ್ಲಿ ಮಂದಿರ ಮಾಡಬೇಕಂದ್ರೆ ಏನ್ ಕೇಳ್ತಿದ್ರು ಇವರು? ರಾಮ್ ಇಲ್ಲೇ ಹುಟ್ಟ್ಯಾನ, ಏನ್ ಗ್ಯಾರಂಟಿ ಏನೋ ಅಂತಿದ್ರು. ಈ ಕಾಂಗ್ರೆಸ್ ಅವರಿಗೆ ಎಲ್ಲದಕ್ಕೂ ಸರ್ಟಿಫಿಕೇಟ್ ಕೇಳೋದು. ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿಂದ ಅದಕ್ಕೂ ಪ್ರೂಫ್ ಏನು ನಾವು? ರಾಮ್ ಇಲ್ಲೇ ಹುಟ್ಟ್ಯಾನಂದ್ರೆ ಪ್ರೂಫ್ ಏನು? ನಾವೊಂದ್ಸರ್ತ ಹೇಳಿದ್ದೆ, ಎಲ್ಲದಕ್ಕೂ ಪ್ರೂಫ್ ಕೇಳಬಾರ್ದು. ಯಾಕಂದ್ರೆ ನಿಮ್ಮ ಇವನ ಅನ್ಲಿಕ್ಕೆ ಪ್ರೂಫ್ ಇರುದಿಲ್ಲ, ನಿಮ್ಮವ್ ಹೇಳ್ತಾಳ ನಂಬಕ. ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ರ, ರಾಮ ಮಂದಿರ ಉದ್ಘಾಟನೆಯನ್ನ ಬೈಕೌಟ್ ಮಾಡಿದ್ರ, ಅರ್ಥಾತ್ ರಾಮನ್ ಬೈಕೌಟ್ ಮಾಡಿದಂತ ಪಾರ್ಟಿಗೆ ಓಟ್ ಹಾಕ್ಬೇಕಾ? ಹಾಕ್ತೀರ ನೀವು ಓಟು? ಕಾಶಿ ವಿಶ್ವನಾಥದಲ್ಲಿ ಎಂಥ ಸುಧಾರಣೆ ಮಾಡಿದ್ವಿ. ಬದ್ರಿನಾಥ್, ಕೇದಾರ್ನಾಥ್, ಯಮನೋತ್ರಿ, ಗಂಗೋತ್ರಿ, ಚಾರ್ಧಾಮದಲ್ಲಿ ಇವತ್ತು ಪರಿವರ್ತನೆ. ಮೊದಲಾದ್ರೆ ಬರೀ ಯಾರೋ ವಿದೇಶಕ್ಕೆ ಹೋಗ್ತಾರೆ, ಅಲ್ಲಿ ನಮಾಜ್ ಮಾಡ್ಲಿಕ್ಕೆ ಅವ್ರಿಗಷ್ಟೇ ಇರ್ತಿತ್ತು, ನಮ್ಮವ್ರಿಗಿರ್ತಿರ್ಲಿಲ್ಲ, ಹಿಂದೂಗಳಿಗಿರ್ತಿರ್ಲಿಲ್ಲ. ಇವತ್ತು ಹಿಂದೂಗಳಿಗೂ ಅದ, ಎಲ್ಲಾ ವರ್ಗದವರಿಗೂ, ಮುಸಲ್ಮಾನರು ಸೇರಿ ಎಲ್ಲರಿಗೂ ಕೊಡುವಂತ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅನ್ನುವಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ ಸರ್ಕಾರ ಸ್ನೇಹಿತರೆ. ಆದ್ದರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದಿದ್ದೇನೆ, ತಾವೆಲ್ಲರೂ ಸೇರಿ, ಕಳೆದ ಬಾರಿ ಇಲ್ಲಿ ಲೀಡ್ ಕೊಟ್ಟರೆ ಅದರ ಸ್ವಲ್ಪ ಕಮ್ಮಿ ಇತ್ತು. ದೇಶವನ್ನ ನಂಬರ್ 1 ಮಾಡಬೇಕಾಗಲ್ಲ, ನಂಬರ್ 1 ಮಾಡಲಿಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಈ ಸರ್ತೆ, ಹೋದ ಸರ್ತೆ 300-400 ಲೀಡ್ ಕೊಟ್ಟಿರಿ, ಅದಕ್ಕೆ ನಿಮ್ಗೆ ಧನ್ಯವಾದ ಹೇಳ್ತೀನಿ. ಈ ಸರ್ತೆ 3000 ಈ ಜಿಲ್ಲಾ ಪಂಚಾಯತಿಯಿಂದ ಲೀಡ್ ಮಾಡಬೇಕು. ನಾನು ನೀವೇನು ಅಧಿಕಾರ ಕೊಡ್ತೀರಿ, ಆ ಅಧಿಕಾರವನ್ನ ನಿಮ್ಮ ಹಿತಕ್ಕಾಗಿ ಉಪಯೋಗ ಮಾಡಿದ್ದೀನಿ. ಒಂದೇ ಒಂದು ನಯಾ ಪೈಸಾದ ಭ್ರಷ್ಟಾಚಾರವನ್ನು ನಾನು ಇಲ್ಲಿವರೆಗೆ ಮಾಡಿಲ್ಲ, ಮುಂದೆ ಮಾಡೋದಿಲ್ಲ. ನೀವು ಹೆಂಗ ನಮ್ಮ ನರೇಂದ್ರ ಮೋದಿ ಅವರು ನಾನು ಪ್ರಧಾನ ಸೇವಕ ದೇಶದ್ದು ಅಂತ ಹೇಳಿದ್ರು, ಹಂಗ ಈ ಜಿಲ್ಲೆಯಲ್ಲಿ ನಾನು ನಿಮ್ಮ ಜೀತದಾರಾಗಿ ಕೆಲಸ ಮಾಡಿದ್ದೇನೆ, ಮುಂದೆ ಮಾಡ್ತೇನೆ. ನಿಮಗೆಂದೂ ದ್ರೋಹ ಬಗೆದಿಲ್ಲ, ಮುಂದೆ ಬೈಯೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.